ಸಂತೆಮರೂರು ಎಂಬ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಒಬ್ಬ ಪ್ರಾಮಾಣಿಕ ರೈತ ತನ್ನ ಪತ್ನಿ ಗಿರಿಜಮ್ಮ ಮತ್ತು ಮಗ ಕಿರಣ್ ಜೊತೆ ವಾಸವಾಗಿದ್ದ. ರಾಮಣ್ಣನಿಗೆ ಇದ್ದದ್ದು ಕೇವಲ 2 ಎಕರೆ ಒಣಭೂಮಿ. ಆದರೆ ಮಗ ಕಿರಣ್ ಓದಿನಲ್ಲಿ ತುಂಬ ಚುರುಕಾಗಿದ್ದ. ಮಗನಿಗೆ ದೊಡ್ಡ ಕೆಲಸ ಸಿಗಬೇಕು, ಅವನು ಪೇಟೆಯಲ್ಲಿ ಸಾಹೇಬನಾಗಬೇಕು ಎಂಬುದು ರಾಮಣ್ಣನ ಕನಸು. ರಾಮಣ್ಣ ತನ್ನ ಮಗನ ಕಾಲೇಜು ಫೀಸಿಗಾಗಿ ಹಗಲು ರಾತ್ರಿ ಕಷ್ಟಪಡುತ್ತಿದ್ದ. ತನ್ನ ಪಂಚೆ ಹರಿದಿದ್ದರೂ ಅದಕ್ಕೆ ಗಂಟು ಹಾಕಿಕೊಂಡು ತಿಂಗಳುಗಟ್ಟಲೆ ಓಡಾಡುತ್ತಿದ್ದ. ಗಿರಿಜಮ್ಮ ಮಗನಿಗೆ ಗೊತ್ತಾಗದಂತೆ ತನ್ನ ಮೈ ಮೇಲಿದ್ದ ಒಂದೊಂದೇ ಒಡವೆಯನ್ನು ಮಾರಿ ಮಗನ ಓದಿಗೆ ಹಣ ಹೊಂದಿಸುತ್ತಿದ್ದಳು. ಕಿರಣ್ ಪಟ್ಟಣಕ್ಕೆ ಹೋಗಿ ಎಂಜಿನಿಯರಿಂಗ್ ಸೇರುತ್ತಾನೆ. ಹೊಸ ಗೆಳೆಯರ ಸಹವಾಸದಲ್ಲಿ ಅವನಿಗೆ ತನ್ನ ಹಳ್ಳಿಯ ಬಡತನ, ತಂದೆಯ ಹರಿದ ಪಂಚೆ ಕಂಡರೆ ಮುಜುಗರವಾಗಲು ಶುರುವಾಗುತ್ತದೆ. ಒಂದು ದಿನ ರಾಮಣ್ಣ ಮಗನಿಗೆ ಹಣ ಕೊಡಲು ಪಟ್ಟಣದ ಕಾಲೇಜಿಗೆ ಹೋಗುತ್ತಾನೆ. ದೂರದಿಂದಲೇ ತಂದೆಯನ್ನು ನೋಡಿದ ಕಿರಣ್ ತನ್ನ ಶ್ರೀಮಂತ ಗೆಳೆಯರ ಮುಂದೆ ಇವರು ನಮ್ಮ ಮನೆಯ ಕೆಲಸದವರು ಎಂದು ಸುಳ್ಳು ಹೇಳುತ್ತಾನೆ. ಇದನ್ನು ಕೇಳಿಸಿಕೊಂಡ ರಾಮಣ್ಣನ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಆದರೆ ಮಗನ ಗೌರವಕ್ಕೆ ಧಕ್ಕೆ ಬರಬಾರದೆಂದು ಮೌನವಾಗಿ ಹಣವನ್ನಿಟ್ಟು ಊರಿಗೆ ಮರಳುತ್ತಾನೆ. ಕೆಲವು ವರ್ಷಗಳ ನಂತರ ಕಿರಣ್ಗೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಗುತ್ತದೆ. ಅವನು ಊರಿಗೆ ಬಂದು, ಅಪ್ಪ, ನಾನು ನಿಮ್ಮನ್ನು ಪಟ್ಟಣಕ್ಕೆ ಕರೆದೊಯ್ಯಲು ಬಂದಿದ್ದೇನೆ, ಇಲ್ಲಿನ ಮಣ್ಣಿನ ಸಹವಾಸ ಸಾಕು ಎನ್ನುತ್ತಾನೆ. ಆಗ ರಾಮಣ್ಣ ಶಾಂತವಾಗಿ ಮಗನನ್ನು ಕರೆದುಕೊಂಡು ಹೋಗಿ ತನ್ನ ಹಳೆಯ ಪೆಟ್ಟಿಗೆಯನ್ನು ತೆರೆಯುತ್ತಾನೆ. ಅದರಲ್ಲಿ ರಾಮಣ್ಣ ಹಾಕುತ್ತಿದ್ದ ಹರಿದ ಪಂಚೆಗಳು ಮತ್ತು ಗಿರಿಜಮ್ಮ ಅಡವಿಟ್ಟ ಒಡವೆಗಳ ರಶೀದಿಗಳಿರುತ್ತವೆ. ರಾಮಣ್ಣ ಹೇಳುತ್ತಾನೆ, ಮಗನೇ, ನೀನು ಇವತ್ತು ಸಾಹೇಬನಾಗಿ ಹಾಕಿಕೊಂಡಿರುವ ಈ ಕೋಟು ಬೂಟುಗಳ ಹಿಂದೆ ಈ ಹರಿದ ಪಂಚೆಯ ಶ್ರಮವಿದೆ. ಈ ಮಣ್ಣಿನಿಂದ ಬಂದ ಬೆಳೆ ನಿನ್ನ ಹೊಟ್ಟೆ ತುಂಬಿಸಿದೆ. ಮಣ್ಣನ್ನು ಮತ್ತು ಹೆತ್ತವರನ್ನು ಮರೆತವನು ಎಷ್ಟು ಎತ್ತರಕ್ಕೆ ಬೆಳೆದರೂ ಅದು ವ್ಯರ್ಥ. ಕಿರಣ್ಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ತಂದೆಯ ಕಾಲಿಗೆ ಬಿದ್ದು ಅಳುತ್ತಾನೆ. ತಾನು ಮಾಡಿದ ಅವಮಾನಕ್ಕೆ ಕ್ಷಮೆ ಕೇಳುತ್ತಾನೆ. ಅವನು ಕೆಲಸಕ್ಕೆ ಹೋದರೂ ಪ್ರತಿ ವಾರಾಂತ್ಯ ಊರಿಗೆ ಬಂದು ತಂದೆಯ ಜೊತೆ ಹೊಲದಲ್ಲಿ ಕೆಲಸ ಮಾಡಲು ನಿರ್ಧರಿಸುತ್ತಾನೆ. ಮಗ ಬದಲಾದುದನ್ನು ಕಂಡು ಇಡೀ ಕುಟುಂಬ ಸಂತೋಷದಿಂದ ಬದುಕುತ್ತದೆ. ಕಥೆಯ ನೀತಿ: ಪೋಷಕರ ತ್ಯಾಗ ಮತ್ತು ಕಷ್ಟದ ಬೆಲೆ ತಿಳಿದವನು ಮಾತ್ರ ಜೀವನದಲ್ಲಿ ನಿಜವಾದ ಯಶಸ್ಸು ಸಾಧಿಸಲು ಸಾಧ್ಯ.